ದೇವರು ಎಲ್ಲೆಡೆ ಇದ್ದಾನೆ. ನಾವು ಬೆಟ್ಟದ ದೇವಾಲಯಗಳಿಗೆ ಏಕೆ ಹೋಗುತ್ತೇವೆ? ಹೌದು, ದೇವರು ಎಲ್ಲೆಡೆ ಇದ್ದಾನೆ, ಆದರೆ ಬೆಟ್ಟದ ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಿಗಿಂತ ಹೆಚ್ಚಿನವು. ಅವು ವಾಸ್ತು ಮತ್ತು ಆಗಮಶಾಸ್ತ್ರದ ಪ್ರಕಾರ ನಿರ್ಮಿಸಲಾದ ಶಕ್ತಿಶಾಲಿ ಶಕ್ತಿ ಕೇಂದ್ರಗಳಾಗಿವೆ, ಅಲ್ಲಿ ಭೂಮಿಯ ಕಾಂತೀಯ ಮತ್ತು ವಿದ್ಯುತ್ ಶಕ್ತಿಗಳು ವಿಶೇಷವಾಗಿ ಪ್ರಬಲವಾಗಿವೆ. ಈ ಶಕ್ತಿ ಹೆಚ್ಚಾಗಿರುವ ಸ್ಥಳದಲ್ಲಿಯೇ ವಿಗ್ರಹವನ್ನು ಇರಿಸಲಾಗುತ್ತದೆ. ತಾಮ್ರದ ತಟ್ಟೆಗಳನ್ನು ಕೆಳಗೆ ಹೂಳಲಾಗುತ್ತದೆ, ಶಕ್ತಿಯನ್ನು ಹೀರಿಕೊಂಡು ಆ ಶಕ್ತಿಯನ್ನು ಹೊರಸೂಸುತ್ತದೆ. ವಿಗ್ರಹದ ಸುತ್ತಲೂ ನಡೆಯುವುದು ಪ್ರದಕ್ಷಿಣೆ ನಿಮ್ಮ ದೇಹವನ್ನು ನೈಸರ್ಗಿಕ ಶಕ್ತಿಯಿಂದ ತುಂಬಿಸುತ್ತದೆ. ದೇವಾಲಯದ ಗೋಪುರಗಳ ಮೇಲಿರುವ ತಾಮ್ರದ ಕಲಶಗಳು ಕಾಸ್ಮಿಕ್ ಶಕ್ತಿಯನ್ನು ಆಕರ್ಷಿಸುತ್ತವೆ ಮತ್ತು ಅದನ್ನು ದೇವಾಲಯದಾದ್ಯಂತ ವಿತರಿಸುತ್ತವೆ. ಗಂಟೆ ಸದ್ದು ನಿಮ್ಮ ಸುತ್ತಲೂ 7 ಸೆಕೆಂಡುಗಳ ಕಾಲ ಇರುವ ಕಂಪನಗಳನ್ನು ಉತ್ಪಾದಿಸುತ್ತದೆ. ಇದರಿಂದ ನಮ್ಮ 9 ಚಕ್ರಗಳನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ಮನಸ್ಸನ್ನು ತೆರವುಗೊಳಿಸುತ್ತದೆ. ಎಣ್ಣೆ ದೀಪಗಳು ಕಣ್ಣಿಗೆ ತಂಪನ್ನು ತರುತ್ತದೆ. ಕರ್ಪೂರ, ತುಳಸಿ, ಧೂಪ ಗಾಳಿಯನ್ನು ಶುದ್ಧೀಕರಿಸುತ್ತದೆ ಮತ್ತು ದೃಷ್ಟಿಯನ್ನು ಸುಧಾರಿಸುತ್ತದೆ. ಮಂತ್ರಗಳನ್ನು ಪಠಿಸುವುದು ಮೆದುಳಿನ ಅಲೆಗಳನ್ನು ಧನಾತ್ಮಕವಾಗಿ ಬದಲಾಯಿಸುತ್ತದೆ, ಶಾಂತಿ ಮತ್ತು ಸ್ಪಷ್ಟತೆಯನ್ನು ಉತ್ತೇಜಿಸುತ್ತದೆ. ಸರಳ ಪ್ರಸಾದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಆರೋಗ್ಯವನ್ನು ಉತ್ತೇಜಿಸುತ್ತದೆ. ದೇವಾಲಯಕ್ಕೆ ಹೋಗುವುದು ಕೇವಲ ಆಧ್ಯಾತ್ಮಿಕವಲ್ಲ, ಇದು ದೇಹ ಮತ್ತು ಮನಸ್ಸು ಎರಡನ್ನೂ ಪೋಷಿಸುವ ಸಮಗ್ರ ಅಭ್ಯಾಸವಾಗಿದೆ. ನಿಮ್ಮ ಸುತ್ತಲಿನ ಶಕ್ತಿಯ ಬಗ್ಗೆ ಕುತೂಹಲವಿದೆಯೇ? ಆಸ್ಟ್ರೋಲೈಟ್ ಅಪ್ಲಿಕೇಶನ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮತ್ತು ನಮ್ಮ ಪರಿಣಿತ ಜ್ಯೋತಿಷಿಗಳೊಂದಿಗೆ ಸಕಾರಾತ್ಮಕ ಸಮಾಲೋಚನೆ ಪಡೆಯಿರಿ.